ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಕಥೆ ಹೇಳ್ತಕ್ಕಂತಹ ಒಂದು ಪರಂಪರೆ, ಕಥೆ ಕೇಳ್ತಕ್ಕಂಥ ಪರಂಪರೆಗೆ ಸಾಕಷ್ಟು ಇತಿಹಾಸ ಇದೆ. ಅಬಾಲವೃದ್ಧರಾದಿಯಾಗಿ ಎಲ್ಲರೂ ಇಷ್ಟಪಡ್ತಕ್ಕಂತಹ ಒಂದು ಮಾಧ್ಯಮ ಯಾವುದು ಅಂತಂದರೆ ಕಥಾ ಪ್ರಕಾರ ಅಂತಕ್ಕಂತಹದ್ದು. ಹಾಗಾದರೆ ಕನ್ನಡವನ್ನು ಕನ್ನಡಿಸೋ ಕಥಾಕಣಜ, ಇಂತಹ ಕಥಾಕಣಜದಲ್ಲಿ ಸಾವಿರಾರು ಕಥೆಗಳು ಇರತಕ್ಕಂತಹದ್ದು. ಸಾವಿರಾರು ಕಥೆಗಳು ತಮ್ಮದೇ ಆದಂತಹ ರೂಪ ಮತ್ತು ಶೈಲಿಯಲ್ಲಿ ಅವು ರಚಿತವಾಗಿರ್ತಕ್ಕಂತಹದ್ದು. ಇಂತಹ ಕಥೆಗಳಲ್ಲಿ ಜನಪದ ಕಥೆಗಳು ಮತ್ತು ಶಿಷ್ಟ ಕಥೆಗಳು ಅಂತಂದು ಎರಡು ವಿಭಾಗ ಮಾಡ್ತೇವೆ ರೀ. ಜನಪದ ಕಥೆಗಳು ಜನಪದರು ಹೇಳಿರ್ತಕ್ಕಂತಹ ಕಥೆಗಳಾದರೆ, ಶಿಷ್ಟ ಕಥೆಗಳು ಲೇಖಕರು ಬರೆದಿರ್ತಕ್ಕಂತಹ ಕಥೆಗಳಾಗಿರ್ತಕ್ಕಂತಹದ್ದು. ಇಂತಹ ಕಥೆಗಳು ಅವು ಏನಪ್ಪ ಅಂತಂದರೆ ಭಾನುಭೂಮಿಯ ಸ್ವಪ್ನಗಾನ. ಅವು ಬಾನಿನಲ್ಲಿರ್ತಕ್ಕಂತಹ, ಭೂಮಿಯಲ್ಲಿರ್ತಕ್ಕಂತಹ ನಾವು ಕಾಣ್ತಕ್ಕಂತಹ ಸ್ವಪ್ನವನ್ನು ಈ ಕಥಾರೂಪದಲ್ಲಿ ನಾವು ಹೆಣಿತಕ್ಕಂತಹದನ್ನು ನಾವು ನೋಡ್ತೀವಿ ಅಂತಕ್ಕಂತಹದ್ದು. ಹಾಗಾದರೆ ಇಂತಹ ಕಥಾ ಪ್ರಕಾರಕ್ಕೆ ಸಾಕಷ್ಟು ವ್ಯಕ್ತಿಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆ ನೀಡಿದಂತಹ ವ್ಯಕ್ತಿಗಳಲ್ಲಿ, ಲೇಖಕರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಬ್ಬ ಹಳಗನ್ನಡ ಕವಿ ಯಾರು ಅಂತಂದರೆ ದುರ್ಗಸಿಂಹ ಅಂತಕ್ಕಂತಹ. ಈ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರಂ ಅಂತಕ್ಕಂತಹ ಒಂದು ಕೃತಿ ಏನೈತಲ್ಲ, ಇದು ಅನೇಕ ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕೃತಿ ಅಂತಕ್ಕಂತಹದ್ದು. ಹಾಗಾದರೆ ಈ ದುರ್ಗಸಿಂಹ ಯಾರು ಅಂತಂದರೆ, ಅಲ್ಲಿ ನೋಡಿ ದುರ್ಗಸಿಂಹನ ಒಂದು ಪರಿಚಯವನ್ನು ಕೊಟ್ಟಿದ್ದಾರೆ. ಆ ದುರ್ಗಸಿಂಹನ ಪರಿಚಯ ಮಾಡಿಕೊಂಡು ಆನಂತರ ನಾವು ಪ್ರವೇಶದ ವಿಚಾರಕ್ಕೆ ಹೋಗೋಣಂತೆ. ದುರ್ಗಸಿಂಹ ಕ್ರಿಸ್ತಶಕ 1031 ಇದ್ದಂತಹ ಒಬ್ಬ ಕವಿ, ಕಿಸುಕಾಡು ನಾಡಿನ ಸೈಯಡಿಯವನು. ಹಾಗಾದರೆ ಕಿಸುಕಾಡು ನಾಡು ಅಂತಂದು ಯಾವುದನ್ನು ಕರೀತಾರಪ್ಪ ಅಂತಂದರೆ, ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ. ಅಂದರೆ ಆ ಗದಗ ಜಿಲ್ಲೆ ರೋಣ ತಾಲೂಕು ಸುತ್ತಮುತ್ತಲ ಆ ಒಂದು ನಾಡನ್ನು ಕಿಸುಕಾಡು ನಾಡು ಅಂತಂದು ಕರೀತಕ್ಕಂತಹದ್ದು. ಆ ರೋಣ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಗ್ರಾಮ ಯಾವುದು ಅಂತಂದರೆ ಸವಡಿ ಅಂತಕ್ಕಂತಹದ್ದು. ಆ ಸವಡಿ ಹಳಗನ್ನಡದ ಸಮಯದಲ್ಲಿ ಅಥವಾ 1031 ಒಂದು ಆಸುಪಾಸಿನಲ್ಲಿ ಅದಕ್ಕೆ ಏನಂತ ಕರಿತಾ ಇದ್ರು ಅಂತಂದರೆ ಸೈಯಡಿ ಅಂತಂದು ಕರಿತಾ ಇದ್ದಾರೆ. ಹಾಗಾದರೆ ದುರ್ಗಸಿಂಹನ ಕಾಲ 1031, ದುರ್ಗಸಿಂಹನ ಸ್ಥಳ ಕಿಸುಕಾಡು ನಾಡಿನ ಸೈಯಡಿ ಅಂತಕ್ಕಂಥದ್ದು. ಇವನು 1ನೆಯ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನು, ಸಂಧಿ ವಿಗ್ರಹಿಯೂ ಆಗಿದ್ದನು ಅಂತಕ್ಕಂಥದ್ರಿ. ಹಾಗಾದರೆ 1ನೇ ಜಗದೇಕ ಮಲ್ಲ ಆ ಒಂದು ನಾಡನ್ನು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಆ 1ನೇ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕ ಅಂತಂದರೆ ಸೇನಾ ನಾಯಕನಾಗಿದ್ದರಿ. ಇವನು ಸೇನಾಧಿಪತಿಯಾಗಿದ್ದ. ಇವನು ಸೇನಾಧಿಪತಿಯಾಗೋದ್ರ ಜೊತೆಗೆ ಸಂಧಿ ವಿಗ್ರಹಿಯೂ ಆಗಿದ್ದನು ಅಂತಕ್ಕಂಥದ್ದು. ಯಾರನ್ನು ನಾವು ಸಂಧಿ ವಿಗ್ರಹಿ ಅಂತಂದು ಕರಿತೇವೆ ಅಂತಂದರೆ, ದೇಶದ ಯುದ್ಧ ಮತ್ತು ಶಾಂತಿ ಮುಂತಾದ ವಿಷಯಗಳನ್ನು ನೋಡಿಕೊಳ್ಳುವವನು. ದೇಶಕ್ಕೆ ಸಂಬಂಧಪಟ್ಟಂತೆ ಯುದ್ಧ ನಡೆದಾಗ ಏನು ಕ್ರಮಗಳನ್ನು ಅನುಸರಿಸಬೇಕು, ಶಾಂತಿಯನ್ನು ಹೇಗೆ ಪರಿಪಾಲಿಸಬೇಕು, ಇಂತಹ ಎಲ್ಲ ವಿಚಾರಗಳನ್ನು ನೋಡ್ಕೊಳ್ತಕ್ಕಂತಹ ವ್ಯಕ್ತಿಗಳನ್ನು ಸಂಧಿ ವಿಗ್ರಹಿ ಅಂತ ಕರಿತೇವೆ ರೀ. ಹಾಗಾದರೆ ಈ ದುರ್ಗಸಿಂಹ ಏನದನಲ್ಲ, ಇವನು ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಸಂಧಿ ವಿಗ್ರಹಿಯಾಗಿದ್ದ. ಮತಧರ್ಮ ಸಮನ್ವಯಕಾರನಾದ ಈತ ಸೈಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನು ನಿರ್ಮಿಸಿದನೆಂದು ತಿಳಿದು ಬರುತ್ತದೆ. ಇವನು ಸರ್ವಧರ್ಮ ಸಹಿಷ್ಣುವಾಗಿರ್ತಕ್ಕಂಥ ಇವನು ಆ ಸೈಯಡಿಯಲ್ಲಿ ವಿಷ್ಣುವಿನ ದೇವಾಲಯವನ್ನು ಕಟ್ಟಿಸಿದ್ದಾನೆ ಮತ್ತು ಶಿವನ ದೇವಾಲಯವನ್ನು ಕಟ್ಟಿಸಿದ್ದಾನೆ ಅಂತಕ್ಕಂಥದ್ರಿ. ಹಲವಾರು ಹರಿಹರ ಭವನಗಳನ್ನು, ಹರಿ ಅಂತಂದರೆ ವಿಷ್ಣು, ಹರ ಅಂತಂದರೆ ಶಿವ, ಅವರ ಭವನ ಅಂತಂದರೆ ಇಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿದ ಅಂತಕ್ಕಂತಹ ಒಂದು ವಿಚಾರ ತಿಳಿದು ಬರುತ್ತೆ ಅಂತಕ್ಕಂತಹದ್ರಿ. ಹಾಗಾದರೆ ಪಂಚತಂತ್ರ ಎಂಬ ಚಂಪು ಕಾವ್ಯದ ಕರ್ತೃ, ಇವನು ಬರೆದಿರ್ತಕ್ಕಂತಹ ಒಂದು ಕೃತಿ ಯಾವುದಪ್ಪ ಅಂತಂದರೆ ಕರ್ನಾಟಕ ಪಂಚತಂತ್ರಂ ಅಂತಕ್ಕಂತಹದ್ರಿ. ಆ ಕರ್ನಾಟಕ ಪಂಚತಂತ್ರಂ ಅಂತಕ್ಕಂತಹ ಒಂದು ಕೃತಿಯನ್ನು ಇವನು ಬರೆದಿರ್ತಕ್ಕಂತಹದ್ದು. ಇದು ಯಾವ ಪ್ರಕಾರದಲ್ಲಿ ಐತಪ್ಪ ಅಂತಂದರೆ ಚಂಪು ಕಾವ್ಯ. ಚಂಪು ಕಾವ್ಯ ಅಂತಂದರೆ ಏನಪ್ಪ ಅಂತಂದರೆ ಗದ್ಯ ಮತ್ತು ಪದ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕಾವ್ಯ ನೋಡ್ರಿ. ಹಾಗಾದರೆ ಇಲ್ಲೇ ಈಗ ಒಂದು ಗದ್ಯ ಭಾಗವನ್ನು ನೋಡ್ರಿ. ಇಲ್ಲಿ ಈ ವೃಕ್ಷ ಸಾಕ್ಷಿ ಅಂತಕ್ಕಂಥ ಗದ್ಯ ಭಾಗದಲ್ಲಿ 1ನೇ ಪ್ಯಾರ ಗದ್ಯದಲ್ಲಿದೆ, 2ನೇ ಪ್ಯಾರ ಪದ್ಯದಲ್ಲಿದೆ, ಮತ್ತು ಮುಂದೆ 3, 4 ಮತ್ತು 5ನೇ ಪ್ಯಾರಗಳು ಗದ್ಯದಲ್ಲಿದ್ದಾವ್ರಿ. 6ನೆಯ ಪ್ಯಾರ ಪದ್ಯದಲ್ಲಿದೆ. ಆಮೇಲೆ 7, 8, 9 ಮತ್ತು ಇಲ್ಲಿ ಮುಂದೆ ಎಲ್ಲ ಇವು ಗದ್ಯದಲ್ಲಿರ್ತಕ್ಕಂತಹದ್ದು. ಈ ರೀತಿ ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂತಹ ಕಾವ್ಯವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಚಂಪು ಕಾವ್ಯ ಅಂತಂದು ಕರಿತಕ್ಕಂತಹ. ಇವನು ಚಂಪು ಕಾವ್ಯದ ಕರ್ತೃ. ಇವನು ಯಾರು? ದುರ್ಗಸಿಂಹ.
ಪಂಚತಂತ್ರದಲ್ಲಿ 5 ತಂತ್ರ, ಪಂಚತಂತ್ರ ಅಂತಂದ್ರೆ ಏನಪ್ಪ ಅಂತಂದರೆ 5 ತಂತ್ರಗಳು. ಆ 5 ತಂತ್ರಗಳು ಯಾವುವು ಅಂತಂದರೆ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎಂಬ 5 ತಂತ್ರಗಳನ್ನು ಆಧರಿಸಿದ 48 ಉಪಕಥೆಗಳಿವೆ. ಈ ಕರ್ನಾಟಕ ಪಂಚತಂತ್ರದಲ್ಲಿ ಎಷ್ಟು ಕಥೆಗಳಿದಾವಪ್ಪ ಅಂತಂದರೆ 48 ಉಪಕಥೆಗಳು ಇರ್ತಕ್ಕಂತಹದ್ರಿ. ಕಾವ್ಯವು 457 ಪದ್ಯಗಳಿಂದಲೂ, ಅಲ್ಲಿ ಎಷ್ಟು ಪದ್ಯಗಳಿದಾವೆ ಅಂತಂದ್ರೆ ಆ ಕಾವ್ಯದಲ್ಲಿ 457 ಪದ್ಯಗಳು ಇರ್ತಕ್ಕಂತಹದ್ರಿ. 230 ಶ್ಲೋಕಗಳಿಂದಲೂ ಕೂಡಿದೆ. ಮತ್ತು ಶ್ಲೋಕಗಳು ಸಹ ಬರ್ತಾವೆ ಅಲ್ಲಿ. ಆ ಶ್ಲೋಕಗಳು ಎಷ್ಟದಾವಪ್ಪ ಅಂತಂದರೆ 230 ಶ್ಲೋಕಗಳು ಇದಾವೆ ಅಂತಕ್ಕಂತಹದ್ದು. ಅದರಲ್ಲಿ ವೃಕ್ಷಸಾಕ್ಷಿ ಒಂದು ವಿಶಿಷ್ಟ ಕಥೆ. ಹಾಗಾದರೆ ಈ ದುರ್ಗಸಿಂಹ ಬರೆದಿರತಕ್ಕಂತಹ ವಿಶಿಷ್ಟ ಕಥೆಗಳಲ್ಲಿ ನಿಮಗೇನೀಗ ಅಭ್ಯಾಸಕ್ಕಿಟ್ಟದರಲ್ಲ ವೃಕ್ಷಸಾಕ್ಷಿ ಅಂತಕ್ಕಂತಹ ಈ ಗದ್ಯ, ಈ ಕಥೆಯೂ ಒಂದು ಅಂತಕ್ಕಂತಹದ್ರಿ. ವೃಕ್ಷಸಾಕ್ಷಿಯನ್ನು ಈ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರಂ ಅಂತಕ್ಕಂತಹ ಒಂದು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂತಹದ್ದು. ಹಾಗಾದರೆ ಈ ಕೃತಿಯಲ್ಲಿ 5 ತಂತ್ರಗಳಿಗೆ ಸಂಬಂಧಪಟ್ಟಂತಹ ಕಥೆಗಳು ಇದಾವೆ ಅಂತಕ್ಕಂತಹದ್ರಿ. ಆ ಕಥೆಗಳು ಯಾವುವು ಅಂತಂದರೆ ಭೇದ, ಅಂದರೆ ಯಾರೋ ಇಬ್ಬರು ಸ್ನೇಹಿತರು ಇರ್ತಾರೆ, ಬಹಳ ಆತ್ಮೀಯರು ಇರ್ತಾರೆ ರೀ. ಅವ್ರನ್ನ ಕಂಡ್ರೆ ಮತ್ತೊಬ್ಬನಿಗೆ ಯಾರಿಗೂ ಆಗ್ತಾ ಇರೋದಿಲ್ಲ. ಅವನೇನು ಮಾಡ್ತಾನೆ ಅಂತಂದ್ರೆ ಅವ್ರ ನಡುವೆ ಹುಳಿ ಹಿಂಡ್ಬಿಡಬೋದು, ಅವರ ಸ್ನೇಹಕ್ಕೆ ಹುಳಿ ಹಿಂಡ್ಬಿಡಬೋದು ರೀ. ಆ ಹುಳಿ ಹಿಂಡ್ಬಿಟ್ಟು ಅವ್ರನ್ನ ಬೇರೆ ಬೇರೆ ಮಾಡ್ತಕ್ಕಂಥದ್ದು, ಈ ರೀತಿ ಭೇದ. ಆಮೇಲೆ ಪರೀಕ್ಷಾ, ಕೆಲವೊಂದು ಸರಿ ಪರೀಕ್ಷೆಯನ್ನು ಮಾಡಿ ಅಲ್ಲಿ ಪರೀಕ್ಷೆಯಲ್ಲಿ ಗೆಲ್ತಕ್ಕಂತಹ ಒಂದು ವಿಚಾರವನ್ನು ನೋಡ್ತೇವೆ ರೀ, ಆ ರೀತಿ ಬರ್ತಾವೆ. ಇನ್ನು ವಿಶ್ವಾಸ ಗಳಿಸ್ಕೊಂಡು ಅನ್ಯಾಯ ಮಾಡ್ತಕ್ಕಂಥದ್ದು, ಆಮೇಲೆ ವಂಚನೆಯನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಸ್ನೇಹವನ್ನು ಸಂಪಾದಿಸ್ಕೊಳ್ತಕ್ಕಂಥದ್ದು. ಈ ರೀತಿ 5 ತಂತ್ರಗಳ ಹಿನ್ನೆಲೆಯಲ್ಲಿ ಈ ಕಥೆಗಳನ್ನು ಹೆಣೆದಿರೋದ್ರಿಂದ ಇದನ್ನು ಪಂಚತಂತ್ರ ಅಂತಂದು ಕರೆದಿರತಕ್ಕಂಥದ್ದು. ಆ ಪಂಚತಂತ್ರಗಳು ಯಾವುವು ಅಂತಂದರೆ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎಂಬ 5 ತಂತ್ರಗಳು. ತಂತ್ರಗಳು ಅಂತಂದರೆ ಉಪಾಯಗಳು. ಆ 5 ತಂತ್ರಗಳನ್ನು ಆಧರಿಸಿದ ಎಷ್ಟು ಕಥೆಗಳದಾವು ಅಂತಂದರೆ ಇದರಲ್ಲಿ 48 ಉಪಕಥೆಗಳಿವೆ. ಆಮೇಲೆ ಇದರಲ್ಲಿ ಎಷ್ಟು ಕಾವ್ಯಗಳ ಪದ್ಯಗಳದಾವು ಅಂತಂದರೆ 457 ಪದ್ಯಗಳು ಇರ್ತಕ್ಕಂತಹದ್ರಿ. 230 ಶ್ಲೋಕಗಳಿಂದ ಕೂಡಿದೆ ಈ ಒಂದು ಪಂಚತಂತ್ರ ಅಂತಕ್ಕಂತಹ ಈ ಒಂದು ಕೃತಿ. ಅದರಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಕಥೆಗಳಲ್ಲಿ ವೃಕ್ಷಸಾಕ್ಷಿಯು ಒಂದು ಅಂತಕ್ಕಂತಹದ್ದು. ಹಾಗಾದರೆ ಈ ವೃಕ್ಷಸಾಕ್ಷಿ ಕಥೆಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ನಮ್ಮ ದುರ್ಗಸಿಂಹನ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ವಿಕಿಪೀಡಿಯಾದಿಂದ ತಿಳ್ಕೊಳ್ಳೋಣ. ನೋಡ್ರಿ, ಹಾಗಾದರೆ ಒಂದು ನಿಮಿಷ. ಇದು ದುರ್ಗಸಿಂಹನ ಪರಿಚಯ ಆದರೆ, ಹಾಗಾದರೆ ಆ ದುರ್ಗಸಿಂಹನಿಗೆ ಸಂಬಂಧಪಟ್ಟಂಥ ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು ವಿಕಿಪೀಡಿಯಾದ ಮುಖಾಂತರ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ದುರ್ಗಸಿಂಹನ ಒಂದು ಪರಿಚಯವನ್ನು ನೀಡಿರ್ತಕ್ಕಂತಹದ್ದು. ಹಳಗನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬನು. ಈತನ ಕಾಲ ಸುಮಾರು ಕ್ರಿಸ್ತಶಕ 1030 ಅಂತಂದು ಇಲ್ಲಿ ವಿಕಿಪೀಡಿಯಾದಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 1031 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕಾಲವನ್ನು 1031 ಅಂತಂದೇ ಬರೀರಿ ಎಂದು ಸಾಹಿತ್ಯ ಚರಿತ್ರಕಾರರ ಅಭಿಪ್ರಾಯ ಆಗಿದೆ. ಕರ್ನಾಟಕ ಪಂಚತಂತ್ರ ದುರ್ಗಸಿಂಹ ರಚಿಸಿದ ಮಹತ್ವಪೂರ್ಣ ಚಂಪೂ ಕಾವ್ಯ. ಚಂಪೂ ಕಾವ್ಯ ಅಂತಂದರೆ ಏನು ಅಂತಂದು ಈಗಾಗಲೇ ನಾನು ನಿಮಗೆ ತಿಳಿಸಿದೆ. ಗದ್ಯ ಪದ್ಯಗಳಿಂದ ಕೂಡಿರುವ ಗ್ರಂಥ, ಅದನ್ನು ಚಂಪೂ ಕಾವ್ಯ ಅಂತಂದು ಕರೀತಾರೆ. ಹಾಗಾದರೆ ಚಾಲುಕ್ಯ ರಾಜರುಗಳಲ್ಲಿ ಬಹಳ ಪ್ರಸಿದ್ಧನಾಗಿರ್ತಕ್ಕಂಥ ರಾಜ ಯಾರಪ್ಪ ಅಂತಂದ್ರೆ ಜಗದೇಕ ಮಲ್ಲ. ಆ ಜಗದೇಕ ಮಲ್ಲನ ಬಳಿ ಇವನು ದಂಡನಾಯಕನೂ ಆಗಿದ್ದ, ಸಂಧಿ ವಿಗ್ರಹಿಯೂ ಆಗಿದ್ದ ಅಂತಂದು ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. ಸಂಧಿ ವಿಗ್ರಹಿ ಅಂತಂದು ಯಾರನ್ನು ಕರೀತಾರಪ್ಪ ಅಂತಂದರೆ ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಮತ್ತು ಶಾಂತಿಯ ವಿಚಾರಗಳನ್ನು ನೋಡ್ಕೊಳ್ತಕ್ಕಂಥವನು, ಅವನನ್ನು ಸಂಧಿ ವಿಗ್ರಹಿ ಅಂತಂದು ಕರೀತಕ್ಕಂಥದ್ದು. ಈ ರೀತಿ ಇವನು ಸಂಧಿ ವಿಗ್ರಹಿಯಾಗಿದ್ದ. ವಸುಭಾಗ ಭಟ್ಟನು ಸಂಸ್ಕೃತದಲ್ಲಿ ರಚಿಸಿದ ಪಂಚತಂತ್ರವನ್ನು ಕನ್ನಡಕ್ಕೆ ತಂದವನು. ಹಾಗಾದರೆ ಈ ಪಂಚತಂತ್ರ, ಮೂಲ ಪಂಚತಂತ್ರ ಯಾವ ಭಾಷೆಯಲ್ಲಿದೆ ಅಂತಂದರೆ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ರಿ. ಆ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಪಂಚತಂತ್ರ ಕೃತಿಯನ್ನು ಕನ್ನಡಕ್ಕೆ ತಂದವರು ಯಾರಪ್ಪ ಅಂತಂದರೆ ದುರ್ಗಸಿಂಹ. ಸಂಸ್ಕೃತದಲ್ಲಿ ಇದನ್ನು ಬರೆದಿರ್ತಕ್ಕಂಥವರು ವಸುಭಾಗ ಭಟ್ಟ ಅಂತಕ್ಕಂತಹ ಒಬ್ಬ ಕವಿರಿ. ಇವನ ಗುರು ಶಂಕರ ಭಟ್ಟ. ಈತ ಇದ್ದದ್ದು ಕಿಸುನಾಡಿನ ಸಯ್ಯಡಿ ಎಂಬ ಅಗ್ರಹಾರದಲ್ಲಿ. ಅಗ್ರಹಾರ ಅಂತಂದರೆ ಬ್ರಾಹ್ಮಣರಿಗಾಗಿ ನೀಡಿರ್ತಕ್ಕಂತಹ ಒಂದು
ಬಳುವಳಿಯಾಗಿ ಬಂದಿರತಕ್ಕಂಥ ಒಂದು ಪ್ರದೇಶವನ್ನು ಅಗ್ರಹಾರ ಅಂತಂದು ಕರೀತಾರೆ ರೀ. ಇವನು ಸೈಯಡಿ ಎಂಬ ಅಗ್ರಹಾರದಲ್ಲಿ ಇದ್ದ ಅಂತಕ್ಕಂಥದ್ದು. ಈತ ತನ್ನ ಪ್ರಭುವಿನ ಆಣತಿ ಅಂತಂದರೆ ಆಜ್ಞೆಯಂತೆ ಹರಿಹರ ದೇವಾಲಯಗಳನ್ನು ಕಟ್ಟಿಸಿದನು. ಹರಿ ಮತ್ತು ಹರ ಈ ಎರಡೂ ದೇವಾಲಯಗಳನ್ನು ಅವನು ಕಟ್ಟಿಸ್ತಾನೆ. 5 ತಂತ್ರಗಳನ್ನು ಕಥೆಗಳ ಮೂಲಕ ಬೋಧಿಸುವ ಚಂಪೂ ಕಾವ್ಯ ಪಂಚತಂತ್ರ. ಹಾಗಾದರೆ ಇವನ ಪಂಚತಂತ್ರ ಕೃತಿಯಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ 5 ತಂತ್ರಗಳನ್ನು ನೋಡ್ತೀವಿ ಅಂತಕ್ಕಂಥದ್ರಿ. ಇನ್ನು ಇವನ ಬಾಲ್ಯ ಜೀವನ ನೋಡಿ, ಹುಟ್ಟಿದ ಸ್ಥಳ ಕಿಸ್ಕಾಡನಾಡು. ಈತ ಹೆಸರುವಾಸಿಯಾಗಿದ್ದ ದುರ್ಗಮಯ್ಯನ ಮೊಮ್ಮಗ. ಕಮ್ಮೆ ಕುಲದ ಸ್ಮಾರ್ತ ಬ್ರಾಹ್ಮಣ ರೀ ಇವನು. ಗೌತಮ ಗೋತ್ರದವ. ತಂದೆ ಈಶ್ವರಾಚಾರ್ಯ, ತಾಯಿ ರೇವಾಂಬಿಕೆ, ಗುರು ಮಹಾಯೋಗಿ ಶಂಕರ ಭಟ್ಟಾರಿ. ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಕುಮಾರಸ್ವಾಮಿ ಎಂಬಾತ ತನಗೆ ಸಂಧಿ ವಿಗ್ರಹಿ ಪದವಿಯನ್ನು ಕೊಡಿಸಿದನೆಂದು ಈತನೇ ತನ್ನ ಗ್ರಂಥದಲ್ಲಿ ಹೇಳಿದ್ದಾನೆ. ಅಂದರೆ ಆ ಕುಮಾರಸ್ವಾಮಿ ಅಂತಕ್ಕಂಥವ್ರು ಇವರಿಗೆ ಸಂಧಿ ವಿಗ್ರಹಿ ಒಂದು ಪದವಿಯನ್ನು ಕೊಡಿಸಿದರು ಅಂತಕ್ಕಂಥದ್ರಿ. ಹಾಗಾದರೆ ದುರ್ಗಸಿಂಹ ರಾಜತಂತ್ರ ನಿಪುಣನಾಗಿದ್ದನೆಂಬುದರಲ್ಲಿ ಸಂದೇಹವಿಲ್ಲ. ಅವನಿಗೆಲ್ಲ ರಾಜತಾಂತ್ರಿಕ ವಿಚಾರಗಳು ಎಲ್ಲವೂ ಗೊತ್ತಿದ್ದವು ರೀ ಅವನಿಗೆ. ರಾಜ ಜಗದೇಕ ಮಲ್ಲನ ಆಣತಿಯಂತೆ ತಾನು ಸೈಯಡಿಯಲ್ಲಿ ಹರಿಹರ ಭವನಗಳನ್ನು ಕಟ್ಟಿಸಿರುವುದಾಗಿ ತಿಳಿಸಿದ್ದಾನೆ. ಇಷ್ಟಿದಾದರೆ ಇವನ ಕಾವ್ಯದ ಬಗ್ಗೆ ಹೇಳಬೇಕು ಅಂತಂದರೆ, ಈತನ ಪಂಚತಂತ್ರ ಚಂಪೂ ರೂಪದಲ್ಲಿದೆ. ಚಂಪು ಅಂತಂದರೆ ಈಗಾಗಲೇ ಹೇಳಿದ್ದೇನೆ, ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥ ಒಂದು ಕಾವ್ಯ. ಇದರಲ್ಲಿ 5 ತಂತ್ರಗಳಿವೆ. 5 ತಂತ್ರ ಅಂತಂದರೆ 5 ಉಪಾಯಗಳಿರ್ತಕ್ಕಂಥದ್ದು. ಒಂದೊಂದು ತಂತ್ರಕ್ಕೂ ಒಂದೊಂದು ಅಧ್ಯಾಯವಿದೆ. ಮೊದಲನೆಯ ತಂತ್ರದಲ್ಲಿ ಭೇದ ಪ್ರಕರಣವಿದೆ. ಎರಡನೆಯದರಲ್ಲಿ ಪರೀಕ್ಷಾ ವ್ಯಾವರಣನೆ. ಮೂರನೆಯದರಲ್ಲಿ ವಿಶ್ವಾಸ ಪ್ರಕರಣ. ನಾಲ್ಕನೆಯದರಲ್ಲಿ ವಂಚನಾ ಪ್ರಕರಣ. ಮತ್ತು 5ನೆಯದರಲ್ಲಿ ಮಿತ್ರ ಕಾರ್ಯವರ್ಣನೆ ಇವೆ. 1ನೆಯ ಪ್ರಕರಣದಲ್ಲಿ ಎತ್ತಿಗೂ ಸಿಂಹಕ್ಕೂ ಉಂಟಾದ ಗೆಳೆತನವನ್ನು ನರಿ ಮುರಿದ ಕಥೆಯನ್ನು, 2ನೆಯದರಲ್ಲಿ ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬ್ರಾಹ್ಮಣನೊಬ್ಬ ಮುಂಗುಸಿಯನ್ನು ಕೊಂದ ಕಥೆಯನ್ನು, ಆಮೇಲೆ ವಿಶ್ವಾಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ನೆಯದರಲ್ಲಿ ಕಾಗೆಗಳು ಗೂಬೆಗಳ ಗುಹೆಯನ್ನು ಸುಟ್ಟ ಕಥೆಯನ್ನು, ಆಮೇಲೆ ಈ 4ನೇ ವಂಚನೆ ಪ್ರಕರಣ ಏನೈತಲ್ಲ ಅದರಲ್ಲಿ ಕಪಿ ಮೊಸಳೆಯನ್ನು ವಂಚಿಸಿದ ಕಥೆಯನ್ನು, 5ನೆಯದರಲ್ಲಿ ಕಾಗೆ, ಆಮೆ, ಸಾರಂಗ ಮತ್ತು ಇಲಿಗಳ ಸ್ನೇಹದ ಕಥೆಯನ್ನು ಕಾಣಬಹುದಾಗಿದೆ. ಈ ಎಲ್ಲ ಕಥೆಗಳನ್ನು ನೀವು ತಿಳ್ಕೋಬೇಕು ಅಂತಂದರೆ ಆ ಪಂಚತಂತ್ರ ಕೃತಿಯನ್ನು ಓದ್ರಿ. ಈ ಸರಳ ಗದ್ಯಾನುವಾದದಲ್ಲೂ ಸಹ ಇದ್ದಾರೆ ಕನ್ನಡ ಪಂಚತಂತ್ರ ಅಂತಕ್ಕಂಥದ್ದು, ಕರ್ನಾಟಕ ಪಂಚತಂತ್ರ ಅಂತಕ್ಕಂಥದ್ದು. ಆ ಕಥೆಗಳನ್ನು ಅದರಲ್ಲಿ ಓದ್ರಿ ನೀವು. ಕಾವ್ಯದ ಆರಂಭದಲ್ಲಿ ಕವಿ ತ್ರಿಮೂರ್ತಿಗಳನ್ನು ಸರಸ್ವತಿ, ಚಂದ್ರ, ಮನ್ಮಥ, ಸೂರ್ಯ, ವಿನಾಯಕ, ದುರ್ಗಿಯರನ್ನು ಸ್ತೋತ್ರ ಮಾಡಿದ್ದಾನೆ. ಅಂದರೆ ಎಲ್ಲ ದೇವರುಗಳನ್ನು ನೆನೆಸ್ಕೊಳ್ತಾನೆ ರೀ ಅವನು. ಅನಂತರ ವಾಲ್ಮೀಕಿ, ವ್ಯಾಸ, ನೀತಿಶಾಸ್ತ್ರಕಾರರು ಮತ್ತು ಚಂದ್ರಗುಪ್ತನಿಗೆ ರಾಜ್ಯವನ್ನು ಕೊಡಿಸಿದ ನೀತಿವಿಧನಾದ ವಿಷ್ಣುಗುಪ್ತ ಇವರುಗಳನ್ನು ಸ್ತುತಿಸಿದ್ದಾನೆ. ಇವರನ್ನೆಲ್ಲ ನೆನಪು ಮಾಡಿಕೊಳ್ತಾನೆ ರೀ ಅವನು. ಗುಣಾಢ್ಯ, ವರರುಚಿ, ಕಾಳಿದಾಸ, ಬಾಣ, ಭಾರವಿ ಮೊದಲಾದ ಸಂಸ್ಕೃತ ಕವಿಗಳನ್ನು, ಶ್ರೀವಿಜಯ, ಕನ್ನಮಯ್ಯ, ಚಂದ್ರ, ಪೊನ್ನ, ಪಂಪ, ಗಜಾಂಕುಶ, ಕವಿತಾವಿಲಾಸ ಎಂಬ ಕನ್ನಡ ಕವಿಗಳನ್ನು ಸ್ಮರಿಸಿದ್ದಾನೆ. ಯಾರು? ದುರ್ಗಸಿಂಹ. ಶ್ರೀ ಮಾದಿರಾಜ ಮುನಿಪುಂಗವರು ತನ್ನ ಗ್ರಂಥವನ್ನು ತಿದ್ದಿಕೊಟ್ಟರೆಂದು ಹೇಳಿದ್ದಾನೆ. ಅಂದರೆ ಇವನು ಬರೆದಿರ್ತಕ್ಕಂತಹ ಗ್ರಂಥವನ್ನು ತಿದ್ದಿ ಅದನ್ನು ಸರಿಪಡಿಸಿದಂತಹ ಒಂದು ಕೀರ್ತಿ ಇಲ್ಲಿ ಯಾರಿಗೆ ಸೇರುತ್ತೆ ಅಂತಂದರೆ ಮಾದಿರಾಜ ಮುನಿಪುಂಗವರಿಗೆ ಸೇರುತ್ತೆ ಅಂತಕ್ಕಂತಹದ್ರಿ. ಈ ರೀತಿ ಇವನೇನು ಕಥೆ ಅಂತ ಬರೆದ್ನಲ್ಲ, ಹಾಗಾದರೆ ಇದರಲ್ಲಿ 457 ಪದ್ಯಗಳು, 230 ಶ್ಲೋಕಗಳು, 48 ಉಪಕಥೆಗಳು ಇವೆ. ಚಂಪು ರೂಪದಲ್ಲಿದ್ದರೂ ಇದರಲ್ಲಿ ಗದ್ಯವೇ ಹೆಚ್ಚಾಗಿದೆ ನೋಡ್ರಿ. ಹಾಗಾಗಿ ಗದ್ಯಗಳಲ್ಲಿ ಈ ಒಂದು ವೃಕ್ಷಸಾಕ್ಷಿಯನ್ನು ನಿಮಗೆ ನೀಡಿರ್ತಕ್ಕಂಥದ್ದು ಗದ್ಯವೇ ಹೆಚ್ಚಾಗಿರ್ತಕ್ಕಂಥದ್ರಿ. ಇಲ್ಲಿ ಬರುವ ಕಥೆಗಳು ಮೃಗ ಪಕ್ಷಿಗಳಿಗೆ ಸಂಬಂಧಿಸಿದವು. ಆದರೆ ಕೆಲವೊಂದು ಕಥೆಗಳಲ್ಲಿ ಅಲ್ಲಿ ಮನುಷ್ಯರು ಸಹ ಬರ್ತಾರೆ ಅಂತಕ್ಕಂತಹದ್ದು. ಈ ವೃಕ್ಷಸಾಕ್ಷಿ ಅಂತಕ್ಕಂತಹ ಕಥೆ ಅದು ಮೃಗ ಪಕ್ಷಿಗಳಿಗೆ ಸಂಬಂಧಿಸಿದಂಥ ಕಥೆ ಅಲ್ರಿ. ಇಲ್ಲಿ ಬರ್ತಕ್ಕಂಥವ್ರು ಮನುಷ್ಯರು. ನೋಡೋಣ ಅದು ಕಥೆ ಏನು ಅಂತಕ್ಕಂಥದ್ದು. ಇವು ಸ್ವಾರಸ್ಯವಾಗಿರುವುದಲ್ಲದೆ ರಾಜನೀತಿ, ವ್ಯವಹಾರ ನೀತಿಗಳನ್ನು ಬೋಧಿಸುತ್ತವೆ. ಅಲ್ಲಲ್ಲೇ ಕವಿ ಸೊಗಸಾದ ಅಲಂಕಾರಗಳನ್ನು, ಗಾದೆಗಳನ್ನೂ ಬಳಸಿದ್ದಾನೆ. ಈ ಕಥೆಗಳು ಕುತೂಹಲವನ್ನು ಕೆರಳಿಸುವಂತಿದ್ದು ಅಬಾಲವೃದ್ಧರಿಗೂ ಮನರಂಜಕವಾಗಿವೆ. ಈ ರೀತಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಕೃತಿಯನ್ನು, ಯಾವುದು ಕರ್ನಾಟಕ ಪಂಚತಂತ್ರ ಅಂತಕ್ಕಂತಹ ಒಂದು ಕೃತಿಯನ್ನು ಇವನು ಬರೆದು ಬಹಳ ಪ್ರಸಿದ್ಧನಾದ ಅಂತಕ್ಕಂತಹದ್ದು. ಹಾಗಾದರೆ ಈ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆಯ್ದಂತಹ ಒಂದು ಗದ್ಯ ಭಾಗ ಯಾವುದು ಅಂತಂದರೆ ಅದು ವೃಕ್ಷಸಾಕ್ಷಿ ಅಂತಕ್ಕಂತಹ ಒಂದು ಗದ್ಯ ಭಾಗ. ಹಾಗಾದರೆ ಈ ವೃಕ್ಷಸಾಕ್ಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆಶಯದಲ್ಲಿ ಯಾವ ವಿಚಾರಗಳನ್ನು ಕೊಟ್ಟಿದಾರೋ ಅದನ್ನು ನಾವು ಈಗ ನೋಡೋಣ್ರಿ. ಇಷ್ಟು ದುರ್ಗಸಿಂಹನ ಒಂದು ಪರಿಚಯ. ನೋಡ್ರಿ ಅಲ್ಲಿ ಆಶಯ ಭಾವದಲ್ಲಿ ಏನು ಕೊಟ್ಟಿದ್ದಾರೆ. ಗುಣಾಢ್ಯನಿಂದ ಪೈಶಾಚಿಕ ಭಾಷೆಯಲ್ಲಿ ರಚಿತವಾದ ಬೃಹತ್ ಕಥೆ. ಸಂಸ್ಕೃತ, ಪಾಳಿ, ಪ್ರಾಕೃತ, ಪೈಶಾಚಿಕ
ಇವೆಲ್ಲ ಬೇರೆ ಬೇರೆ ಭಾಷೆಗಳ್ರಿ, ನಮ್ಮ ಭಾರತದಲ್ಲಿ ಬಳಕೆಯಲ್ಲಿದ್ದವು. ಅಂತಹ ಬೇರೆ ಬೇರೆ ಭಾಷೆಗಳಲ್ಲಿ ಅಲ್ಲಿ ಏನಾಗಿದೆಯಪ್ಪ ಅಂತಂದರೆ ಪೈಶಾಚಿಕ ಭಾಷೆಯೂ ಒಂದು. ಆ ಪೈಶಾಚಿಕ ಭಾಷೆಯಲ್ಲಿ ಬಹಳ ಪ್ರಸಿದ್ಧನಾಗಿರ್ತಕ್ಕಂಥ ಕವಿ ಯಾರು ಅಂತಂದರೆ ಗುಣಾಢ್ಯ. ಆ ಪ್ರಸಿದ್ಧನಾಗಿರ್ತಕ್ಕಂತಹ ಕವಿ ಗುಣಾಢ್ಯ ಏನು ಮಾಡಿದಾನ ಅಂತಂದರೆ ಒಂದು ಬೃಹತ್ ಕಥೆಯನ್ನು ರಚನೆ ಮಾಡಿದ. ಅದನ್ನು ಪೈಶಾಚಿಕ ಭಾಷೆಯಲ್ಲಿ ರಚನೆ ಮಾಡಿದ್ರಿ. ವಸುಭಾಗಭಟ್ಟನ ಸಂಸ್ಕೃತ ಪಂಚತಂತ್ರಕ್ಕೆ ಆಕರ. ಹಾಗಾದರೆ ಈ ವಸುಭಾಗಭಟ್ಟ ಸಂಸ್ಕೃತದಲ್ಲಿ ಪಂಚತಂತ್ರವನ್ನು ಏನು ಬರೆದ್ನಲ್ಲ, ಅದಕ್ಕೆ ಮೂಲ ಯಾವುದಪ್ಪ ಅಂತಂದರೆ ಈ ಗುಣಾಢ್ಯ ಬರೆದಿರ್ತಕ್ಕಂತಹ ಬೃಹತ್ ಕಥೆ. ಅದು ಪೈಶಾಚಿಕ ಭಾಷೆಯಲ್ಲಿದೆ. ತಾನು ಸಂಸ್ಕೃತ ಕೃತಿಯನ್ನು ಆಧರಿಸಿ ಕನ್ನಡ ಪಂಚತಂತ್ರವನ್ನು ಬರೆದಿರುವುದಾಗಿ ದುರ್ಗಸಿಂಹ ಹೇಳಿಕೊಂಡಿದ್ದಾನೆ. ಹಾಗಾದರೆ ಈ ದುರ್ಗಸಿಂಹ ಪಂಚತಂತ್ರ ಬರೆದ್ನಲ್ಲ, ಇವನು ಯಾವ ಕೃತಿಯನ್ನು ಮೂಲವಾಗಿಟ್ಟುಕೊಂಡು ಬರೆದ ಅಂತಂದರೆ ವಸುಭಾಗಭಟ್ಟನ ಸಂಸ್ಕೃತ ಪಂಚತಂತ್ರವನ್ನು ಆಧಾರವಾಗಿಟ್ಟುಕೊಂಡು ಇವನು ಕನ್ನಡದಲ್ಲಿ ಪಂಚತಂತ್ರವನ್ನು ಬರೆದ. ಯಾರು? ದುರ್ಗಸಿಂಹ. ಪಂಚತಂತ್ರದ ವೃಕ್ಷಸಾಕ್ಷಿಯ ಕಥೆಯ ಮೂಲಕ ಹಳಗನ್ನಡ ಚಂಪೂ ಕಾವ್ಯವನ್ನು ಪರಿಚಯಿಸುವ ಆಶಯದೊಂದಿಗೆ ವೃಕ್ಷಸಾಕ್ಷಿ ಕಥೆಯು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನು ಪ್ರತಿಪಾದಿಸುತ್ತದೆ. ನೋಡ್ರಿ, ಹಾಗಾದರೆ ಈ ಕಥೆಯನ್ನು ಯಾಕಪ್ಪ ನಿಮಗಿಟ್ಟಿದ್ದಾರೆ ಅಂತಂದರೆ, ಮೊದಲನೇದಾಗಿ ನೀವು ಚಂಪೂ ಕಾವ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕ್ರಿ, ಅದರ ಪರಿಚಯ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಕಥೆಯನ್ನು ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾನು ಹೇಳಿದೆ, ಚಂಪೂ ಕಾವ್ಯ ಅಂದ್ರೇನು? ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರ್ತಕ್ಕಂಥ ಕಾವ್ಯ, ಅದನ್ನು ಚಂಪೂ ಕಾವ್ಯ ಅಂತಂದು ಕರಿತೇವೆ. ಆಮೇಲೆ ಈ ವೃಕ್ಷಸಾಕ್ಷಿ ಕಥೆಯ ನೀತಿ ಏನಪ್ಪ ಅಂತಂದರೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಯಾರು ಸತ್ಯದಿಂದ ನಡ್ಕೊಳ್ತಾರೋ ಅವ್ರಿಗೆ ಖಂಡಿತವಾಗಿಯೂ ಅವರಿಗೆ ಯಾವುದೇ ರೀತಿಯ ನೋವುಗಳು ಉಂಟಾಗೋದಿಲ್ಲ. ಯಾರು ಸುಳ್ಳು ಹೇಳ್ತಾರೋ ಅವ್ರಿಗೆ ಖಂಡಿತವಾಗಿಯೂ ಅವ್ರ ಜೀವನದಲ್ಲಿ ಸುಖ ಇಲ್ಲ ಅಂತಕ್ಕಂತಹ ನೀತಿಯನ್ನು ಪ್ರತಿಪಾದಿಸ್ತಕ್ಕಂತಹ ಒಂದು ಕಥೆ ಯಾವುದು ಅಂತಂದರೆ ವೃಕ್ಷಸಾಕ್ಷಿ. ಇಲ್ಲಿ ಬರ್ತಕ್ಕಂತಹ ಪಾತ್ರಗಳು ಎರಡು ಪ್ರಮುಖ ಪಾತ್ರಗಳು ಯಾವಪ್ಪ ಅಂತಂದರೆ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಪಾತ್ರಗಳು. ಹೆಸರಿಗೆ ತಕ್ಕಂತೆ ಗುಣವನ್ನು ಹೊಂದಿದ್ದು ಧರ್ಮಬುದ್ಧಿಯ ಪಾತ್ರವು ಸಹನಶೀಲತೆ, ಸುಸಂಸ್ಕೃತ ವ್ಯಕ್ತಿತ್ವವನ್ನು ನಿರೂಪಿಸಿದರೆ, ದುಷ್ಟಬುದ್ಧಿಯ ಪಾತ್ರವು ತನ್ನ ವಂಚನೆ, ಕಪಟತನ, ಮೋಸದಿಂದ ತಾನು ಹಾಳಾಗುವುದಲ್ಲದೆ ಸಂಪತ್ತಿಗಾಗಿ ತನ್ನ ತಂದೆಯನ್ನೂ ಬಲಿ ಕೊಡುವ ಹೃದಯಹೀನ ಕೃತ್ಯದಿಂದ ಮಾಡಿದ್ದುಣ್ಣೋ ಮಾರಾಯ ನೀತಿಯಂತೆ ಕೆಟ್ಟ ಫಲವನ್ನು ಅನುಭವಿಸಿದಂತಾಗುತ್ತದೆ. ನೋಡ್ರಿ, ಇಲ್ಲಿ ಬರ್ತಕ್ಕಂತಹ ಕಥಾನಾಯಕ, ಖಳನಾಯಕ. ಕಥಾನಾಯಕ ಯಾರು ಅಂತಂದರೆ ಧರ್ಮಬುದ್ಧಿ, ಖಳನಾಯಕ ಯಾರು ಅಂತಂದರೆ ದುಷ್ಟಬುದ್ಧಿ. ಅವರ ಹೆಸರಿಗೆ ತಕ್ಕಂತಲೇ ಇದ್ದರ್ರಿ ಅವರು. ಧರ್ಮಬುದ್ಧಿ ಅವನ ವ್ಯಕ್ತಿತ್ವ ಹೆಂಗಿತ್ತಪ್ಪ ಅಂತಂದರೆ ಬಹಳ ಅವನು ತಾಳ್ಮೆ ಇರತಕ್ಕಂಥ ಮನುಷ್ಯ ರೀ, ಸಹನಶೀಲತೆ ಇತ್ತು ಅವನಲ್ಲಿ. ಆಮೇಲೆ ಯಾವತ್ತೂ ತನ್ನ ಒಳ್ಳೆಯ ಗುಣಗಳನ್ನು ಬಿಟ್ಟಿರಲಿಲ್ಲ ಅವನು, ಸುಸಂಸ್ಕೃತ ವ್ಯಕ್ತಿತ್ವ ಅವನದು. ಇದು ಧರ್ಮಬುದ್ಧಿಯ ಒಂದು ವ್ಯಕ್ತಿತ್ವ ಗುಣ ಅಂತ ಆದರೆ, ಇನ್ನು ದುಷ್ಟಬುದ್ಧಿಯ ಪಾತ್ರ ಯಾವಾಗಲೂ ವಂಚನೆ ಮಾಡೋದು, ಯಾವಾಗಲೂ ಮತ್ತೊಬ್ಬರಿಗೆ ಮೋಸ ಮಾಡೋದು, ಆ ಮೋಸ ಮಾಡೋಕ್ಕೆ ಹೋಗಿ ತಾನೂ ಹಾಳಾಗೋದು, ತಾನು ಹಾಳಾಗೋದಲ್ಲದೆ ಸಂಪತ್ತನ್ನು ತಾನು ಪಡ್ಕೋಬೇಕು ಅಂತಕ್ಕಂಥ ಆಸೆಯಿಂದ ತಂದೆಯನ್ನೂ ಬಲಿ ಕೊಡ್ತಕ್ಕಂಥ ಹೃದಯಹೀನ ಘಟನೆ ಇಲ್ಲಿ ನಡೆದು ಬಿಡುತ್ತೆ ರೀ ಈ ಕಥೆಯಲ್ಲಿ. ಅದು ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ಕಥೆಯಲ್ಲಿ ನೋಡೋಣ ಅಂತ ನಾವು. ಕೃತ್ಯದಿಂದ ಅಲ್ಲಿ ಏನಾಗುತ್ತೆ ಅಂತಂದರೆ ಮಾಡಿದ್ದುಣ್ಣೋ ಮಾರಾಯ ಅಂದರೆ ನಾವು ಏನು ಮಾಡಿರ್ತೇವೋ ನಮ್ಮ ಕರ್ಮ ಯಾವ ರೀತಿ ಇರುತ್ತೋ ಅದೇ ರೀತಿಯ ಫಲ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಮಾಡಿದ್ದುಣ್ಣೋ ಮಾರಾಯ ನೀತಿಯಂತೆ ಕೆಟ್ಟ ಫಲವನ್ನು ಅನುಭವಿಸಿದಂತಾಗುತ್ತದೆ. ಹಾಗಾದರೆ ಈ ಕಥೆಯು ಹಣಕ್ಕಿಂತ ಗುಣ ಮೇಲು ಎಂಬ ಆಶಯವನ್ನು ಪ್ರತಿಪಾದಿಸುತ್ತದೆ. ನೋಡ್ರಿ, ಹಣ ಮುಖ್ಯ ಅಲ್ಲ ಜೀವನದಾಗೆ. ಹಣಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಗುಣ ಅಂತಕ್ಕಂಥದ್ದು. ಆ ಗುಣ ಮೇಲು ಅಂತಕ್ಕಂಥ ಒಂದು ಆಶಯವನ್ನು ಈ ಕಥೆ ಪ್ರತಿಪಾದಿಸುತ್ತೆ, ತಿಳಿಸುತ್ತೆ. ಯಾವ ಕಥೆ? ವೃಕ್ಷಸಾಕ್ಷಿ ಕಥೆ. ಹಾಗಾದರೆ ಅದು ಹೇಗೆ ತಿಳಿಸುತ್ತೆ ಅಂತಕ್ಕಂಥದ್ದನ್ನು ಕಥೆಯಲ್ಲಿ ನಾವು ನೋಡೋಣಂತೆ. ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ, ನಮ್ಮ ಕನ್ನಡ ನಾಡಗುಡಿ ಅಂತ ಕರೀತಾರೆ ರೀ ಕನ್ನಡ ಸಾಹಿತ್ಯ ಪರಿಷತ್ತು. ಎಲ್ಲೈತಿ ಅಂತಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ರೀ, ಪಂಪ ಮಹಾಕವಿ ರಸ್ತೆಯಲ್ಲಿರ್ತಕ್ಕಂಥದ್ದು. ಹಾಗಾದರೆ ಆ ಪರಿಷತ್ತು ಪ್ರಕಟಿಸಿರ್ತಕ್ಕಂತಹ ಗುಂಡ್ಮಿ ಚಂದ್ರಶೇಖರ ಐತಾಳರು ಸಂಪಾದಿಸಿರುವ, ಇವರೊಬ್ಬ ದೊಡ್ಡ ವಿದ್ವಾಂಸರು ರೀ, ಪಂಡಿತರು. ಯಾರು? ಗುಂಡ್ಮಿ ಚಂದ್ರಶೇಖರ ಐತಾಳು ಅಂತಕ್ಕಂಥವ್ರು. ಅವರು ಏನು ಮಾಡಿದ್ದಾರೆ ಅಂತಂದರೆ ಈ ದುರ್ಗಸಿಂಹನ ಎಲ್ಲ ಕಥೆಗಳನ್ನು ಸಂಪಾದನೆ ಮಾಡಿ ಅವರು ಒಂದು ಕೃತಿಯನ್ನಾಗಿ ಅದನ್ನು ಪ್ರಕಟಿಸಿದ್ದಾರೆ. ಸಂಪಾದಿಸಿರುವ ದುರ್ಗಸಿಂಹ ಕವಿಯ ಕರ್ನಾಟ ಪಂಚತಂತ್ರಂ ಎಂಬ ಕೃತಿಯಿಂದ ಈ ಪಾಠವನ್ನು ಆರಿಸಲಾಗಿದೆ. ಯಾವ ಕೃತಿ ಅಂತಂದರೆ ದುರ್ಗಸಿಂಹ ಕವಿಯ ಕರ್ನಾಟಕ ಪಂಚತಂತ್ರಂ ಎಂಬ ಕೃತಿಯಿಂದ. ಇದನ್ನು ಸಂಪಾದಿಸಿದವರು ಗುಂಡ್ಮಿ ಚಂದ್ರಶೇಖರ ಐತಾಳ್ರಿ. ಇದನ್ನು ಪ್ರಕಟಿಸಿರೋರು ಕನ್ನಡ ಸಾಹಿತ್ಯ ಪರಿಷತ್ತು ಈ ಪುಸ್ತಕವನ್ನು ಪ್ರಕಟಿಸಿದೆ. ಹಾಗಾದರೆ
ಈ ಕೃತಿಯಿಂದ ಆಯ್ದಂತಹ ಗದ್ಯಭಾಗ ಯಾವುದು ಅಂತಂದರೆ ವೃಕ್ಷ ಸಾಕ್ಷಿ. ನೋಡೋಣ ಗದ್ಯ ಭಾಗದಲ್ಲಿ ಏನಿದೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡೋಣ. ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಅಲ್ಲಿ ಪ್ರವೇಶದ ವಿಚಾರಗಳನ್ನು ನೋಡ್ರಿ. ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದು ಇಂದು ಗ್ರಂಥಸ್ಥ ರೂಪ ಪಡೆದಿರುವ ಕನ್ನಡ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಕಥೆ ಹೇಳ್ತೇವೆ ಅಂತಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗುತ್ತೆ ರೀ. ಅದು ಯಾವ ಕಥೆನಾರ ಆಗಿರಲಿ ಹೇಳ್ರಿ, ಜನಪದ ಕಥೆ ಆಗಿರಲಿ, ಮಹಾಭಾರತ ಕಥೆ ಆಗಿರಲಿ, ರಾಮಾಯಣ ಕಥೆ ಆಗಿರಲಿ, ಭಾಗವತ ಕಥೆಯಾಗಿರಲಿ, ವಿಷ್ಣು ಪುರಾಣದ ಕಥೆಗಳಾಗಿರಲಿ, ವಿಷ್ಣುವಿನ ದಶಾವತಾರದ ಕಥೆಗಳಾಗಿರಲಿ, ಇಲ್ಲ ಸಾಮಾಜಿಕ ಕಥೆಗಳಾಗಿರಲಿ, ಐತಿಹಾಸಿಕ ಕಥೆಗಳ ಯಾವುದೇ ಕಥೆ ಆಗಿರಲಿ, ಆ ಕಥೆ ಅಂತಂದರೆ ಎಲ್ಲರಿಗೂ ಬೇಕಾಗಿರ್ತಕ್ಕಂತಹ ಅತ್ಯಂತ ಜನಪ್ರಿಯ ಪ್ರಕಾರ ಅದು. ಅದು ಮೊದಲು ಹೆಂಗಿತ್ತಪ್ಪ ಅಂತಂದ್ರೆ ಮೊದಲು ಪುಸ್ತಕಗಳಿತ್ತಲ್ರಿ, ಯಾರು ಪುಸ್ತಕ ರೂಪದಲ್ಲಿ ಅವನು ಪ್ರಕಟ ಮಾಡಿರಲಿಲ್ಲ, ಯಾವ ಕಥೆಗಳನ್ನು ಯಾರು ಬರೆದಿಟ್ಟಿರಲಿಲ್ಲ ರೀ. ಆವಾಗ ಕೇವಲ ಬಾಯಿಂದ ಬಾಯಲ್ಲಿ ಕಥೆಯನ್ನು ಹೇಳ್ತಿದ್ದರ್ರಿ. ಒಂದು ಊರಾಗ ಒಬ್ಬ ರಾಜ ಇದ್ದಂತೆ, ರಾಜನಿಗೆ 7 ಜನ ಮಕ್ಕಳಂತೆ, 7 ಜನ ಮಕ್ಕಳಲ್ಲಿ ಒಬ್ಬ ದುಷ್ಟ ಇದ್ದಂತೆ, ಅವನು ಬಹಳ ತೊಂದರೆ ಕೊಡ್ತಾ ಇದ್ದ, ಹಿಂಗೆ ಕತೆ ಸಾಗತ್ರಿ. ಹಿಂಗೆ ಅದನ್ನು ಯಾರು ಬರೆದಿಟ್ಟಿರಲಿಲ್ಲ ರೀ. ಆವಾಗ ಅದೇನಪ್ಪ ಅಂತಂದ್ರೆ ಬಾಯಿಂದ ಬಾಯಿಗೆ ಹೇಳ್ಕೊಂಡೇ ಆ ಕಥೆಗಳು ಹೋಗ್ತಾ ಇದ್ದವು. ಈ ರೀತಿ ಇದನ್ನು ಇಂತಹ ಒಂದು ಪರಂಪರೆಯನ್ನು ಏನಂತ ಕರಿತೇವೆ ಅಂತಂದರೆ ಮೌಖಿಕ ಪರಂಪರೆ ಅಂತ ಕರಿತೇವೆ. ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದು ಇಂದು ಗ್ರಂಥಸ್ಥ ರೂಪ ಪಡೆದಿರುವ ಕನ್ನಡ ಕಥಾ ಸಾಹಿತ್ಯ. ಮೊದಲು ಜನಪದರು ಈ ಕಥೆಗಳನ್ನು ಹೇಳ್ತಾ ಇದ್ರು, ಆಮೇಲೆ ಬರ್ತಾ 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 ಏನಾಯ್ತಪ್ಪ ಅಂತಂದರೆ ಈ ನಮ್ಮ ಲೇಖಕರು ಕವಿಗಳು ಈ ಕಥೆಗಳನ್ನು ಬರೀಲಿಕ್ಕೆ ಶುರು ಮಾಡಿದರು. ಹಾಗಾದರೆ ಈ ಕನ್ನಡ ಕಥಾ ಸಾಹಿತ್ಯ ಕನ್ನಡಿಗರಿಗೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಪ್ರಕಾರ. ಮನರಂಜನೆಯ ಜೊತೆಗೆ ಜೀವನ ಮೌಲ್ಯಗಳಾದ ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳನ್ನು ಪ್ರತಿಪಾದಿಸುತ್ತವೆ. ಹಾಗಾದರೆ ಈ ಕಥೆಯಲ್ಲಿ ಏನಿದೆ? ಕಥೆಗಳನ್ನು ಕೇಳಿದಾಗ ಫಸ್ಟ್ ನಮಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಮನಸ್ಸಿಗೆ ಖುಷಿ, ಅದನ್ನು ಮನೋರಂಜನೆ ಅಂತ ಹೇಳ್ತೇವೆ ರೀ. ಹಾಗಾದರೆ ಮನಸ್ಸನ್ನು ರಂಜಿಸೋದ್ರ ಜೊತೆಗೆ ಇದರಲ್ಲಿ ಏನೇನದವಪ್ಪ ಅಂತಂದರೆ ಈ ಕಥೆಗಳಲ್ಲಿ ಅಲ್ಲಿ ಸತ್ಯವನ್ನು ಪಾಲಿಸಬೇಕು ಅಂತಕ್ಕಂತಹ ಒಂದು ನೀತಿ ಇದೆ, ಪ್ರೇಮಕ್ಕೆ ಪ್ರಾಶಸ್ತ್ಯ ಇದೆ, ಅಹಿಂಸೆಯನ್ನು ಎತ್ತಿಡಿಯುತ್ತೆ, ತ್ಯಾಗ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಗುಣ, ನಿಸ್ವಾರ್ಥದಿಂದ ನಡ್ಕೋಬೇಕು ಅಂತಕ್ಕಂತಹ ವಿಷಯಗಳನ್ನು ಪ್ರತಿಪಾದಿಸ್ತಕ್ಕಂಥವು ಈ ಕಥೆಗಳು ಅಂತಕ್ಕಂಥದ್ದು ರೀ. ಹಾಗಾದರೆ ಈ ಕಥೆಗಳಲ್ಲಿ ಯಾರು ಬರ್ತಾರೆ? ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಯಕ್ಷಿಣಿಯರು, ಅಸುರರು ಮುಂತಾದ ಪಾತ್ರಗಳ ಮೂಲಕ ಕಥೆಗಳು ವಿಸ್ತಾರವನ್ನು ಪಡೆಯುತ್ತವೆ. ಇಲ್ಲಿ ಎಲ್ಲರೂ ಇದ್ದಾರೆ ರೀ. ಕೆಲವೊಂದು ದೇವತೆಗಳ ಕಥೆಗಳು ಇದ್ದಾವೆ, ಮನುಷ್ಯರ ಕಥೆಗಳು ಇದಾವೆ ರೀ, ಪ್ರಾಣಿಗಳ ಕಥೆಗಳು ಇದ್ದಾವೆ, ಪಕ್ಷಿಗಳ ಕಥೆಗಳು ಇದಾವೆ ರೀ, ಯಕ್ಷಿಣಿಯರು ಅವರ ಕಥೆಗಳಿರ್ತಕ್ಕಂತಹದ್ದು, ಅಸುರರು ರಾಕ್ಷಸರ ಕಥೆಗಳು ಇದಾವೆ ರೀ. ಈ ರೀತಿ ಈ ಮುಂತಾದ ಪಾತ್ರಗಳ ಮೂಲಕ ಕಥೆಗಳು ಏನಕ್ಕವಪ್ಪ ಅಂತಂದರೆ ಅವು ಬಹಳ ವಿಸ್ತಾರವನ್ನು ಅವು ಪಡ್ಕೊಂಡಿದ್ದಾವೆ, ಬಹಳ ದೊಡ್ಡದಾಗಿ ಅವು ಬೆಳ್ಕೊಂಡ್ಬಿಟ್ಟಿದ್ದಾವೆ ಅಂತಕ್ಕಂತಹದ್ದು ರೀ. ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹನ ಪಂಚತಂತ್ರದ ಕಥೆಗಳು ಅಬಾಲವೃದ್ಧರಿಗೂ ಪ್ರಿಯವಾಗುತ್ತವೆ. ಈ ದುರ್ಗಸಿಂಹ ಏನು ಪಂಚತಂತ್ರದಲ್ಲಿ ಕಥೆಗಳನ್ನು ಬರೆದನಲ್ರಿ, ಅವ 48 ಉಪಕಥೆಗಳದವ ಅಂತಂದು ಏನು ಹೇಳ್ತಾರಲ್ಲ, ಆ 48 ಉಪಕಥೆಗಳು ಏನಾಗಿದ್ದಾವಪ್ಪ ಅಂತಂದರೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕಥೆಗಳು ಅವಾಗಿದ್ದವು. ಎಲ್ಲರಿಗೂ ಬಾಲಕರಿಂದ ಹಿಡಿದು ಮುದುಕರವರೆಗೆ ಎಲ್ಲರಿಗೂ ಪ್ರಿಯವಾಗ್ತಕ್ಕಂತಹ ಕಥೆಗಳನ್ನು ಅವನು ಬರೆದಿದ್ದಾನೆ. ಹಾಗಾದರೆ ಈ ದುರ್ಗಸಿಂಹ ಬರೆದಿರತಕ್ಕಂತಹ ಈ ಕಥೆಗಳು ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರ ಕೃತಿಯನ್ನು ದುರ್ಗಸಿಂಹನು ಕನ್ನಡಕ್ಕೆ ಅಳವಡಿಸಿ ಚಂಪೂ ಶೈಲಿಯಲ್ಲಿ ರಚಿಸಿದ್ದಾನೆ. ಚಂಪೂ ಶೈಲಿ ಅಂತಂದರೆ ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ಅವನು ಈ ಕಥೆಗಳನ್ನು ರಚಿಸಿದ್ದಾನೆ. ಪಂಚತಂತ್ರ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದ ಕೃತಿಗಳಲ್ಲಿ ಮಹತ್ವದ್ದು. ಹಾಗಾದರೆ ಕನ್ನಡ ಕಥಾ ಸಾಹಿತ್ಯವನ್ನು, ಕಥಾ ಪ್ರಪಂಚವನ್ನು ಶ್ರೀಮಂತಗೊಳಿಸಿರ್ತಕ್ಕಂತಹ ಕೃತಿಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿ ಯಾವುದಪ್ಪ ಅಂತಂದರೆ ದುರ್ಗಸಿಂಹ ರಚನೆ ಮಾಡಿರ್ತಕ್ಕಂತಹ ಪಂಚತಂತ್ರ ಕೃತಿ ಅಂತಕ್ಕಂಥದ್ದು. ಇಂತಹ ಕೃತಿಯಿಂದ ಆಯ್ದುಕೊಂಡಿರ್ತಕ್ಕಂತಹ ಗದ್ಯ ಭಾಗವೇ ವೃಕ್ಷ ಸಾಕ್ಷಿ. ಬರೆದಿರ್ತಕ್ಕಂಥವರು ದುರ್ಗಸಿಂಹ. ಇಷ್ಟು ವಿಚಾರಗಳು ನಾವು ಇಲ್ಲಿ ದುರ್ಗಸಿಂಹನ ಪರಿಚಯ ಮಾಡಿಕೊಂಡ್ವಿ. ಆಮೇಲೆ ಈ ಕಥೆಯನ್ನು, ವೃಕ್ಷ ಸಾಕ್ಷಿ ಕಥೆಯಲ್ಲಿರ್ತಕ್ಕಂಥ ಆಶಯ ಏನು ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ. ಪ್ರವೇಶದಲ್ಲಿ ಕಥೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತಕ್ಕಂತಹ ವಿಚಾರಗಳನ್ನೆಲ್ಲವನ್ನೂ ತಿಳ್ಕೊಂಡ್ವಿ ರೀ. ಹಾಗಾದರೆ ಇನ್ನು ಮುಂದೆ ವೃಕ್ಷ ಸಾಕ್ಷಿ ಕಥೆಗೆ ಹೋಗೋಣ. ಆ ಕಥೆಯಲ್ಲಿ ಯಾವ್ಯಾವ ವಿಚಾರಗಳು ಬರ್ತಾವೋ ಅಂತಕ್ಕಂಥದ್ದನ್ನು ನಾವು ಮುಂದಿನ ಅವಧಿಯಲ್ಲಿ ಆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣಂತೆ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸಿರ್ತಾನೆ. ಎಲ್ಲರಿಗೂ ಧನ್ಯವಾದಗಳು.